ಇವತ್ತಿನ ವೇಗದ ಬದುಕು, ಕೆಲಸದ ಒತ್ತಡದ ಮಧ್ಯೆ ಈಗಿನ ತಲೆಮಾರಿನ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಲೇ ಇರುತ್ತೆ. ಜಂಜಾಟದ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಹೋದ್ರೆ ಮುಂದೆ ಇದಕ್ಕೆ ಬೆಲೆ ತೆರಬೇಕಾಗತ್ತೆ. ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಯೋಗ, ವ್ಯಾಯಾಮ ಹೇಗಿರಬೇಕು, ಯಾವ ಸಮಸ್ಯೆಗೆ ಏನು ಪರಿಹಾರ, ಯಾವ ಆಹಾರ ಸೇವಿಸಿದ್ರೆ ಏನಾಗುತ್ತೆ, ಹೀಗೆ ಒಂದಿಷ್ಟು ಸಿಂಪಲ್ ಟಿಪ್ಸ್ಗಳು ನಿಮಗಾಗಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಥೈರಾಯ್ಡ್ ಸಮಸ್ಯೆಗಳು ವಿಪರೀತ ಹೆಚ್ಚಾಗ್ತಿದ್ದು, ಈ ಕುರಿತಂತೆ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ ನೋಡಿ. ವಿಪರೀತ ಹೆಚ್ಚಾಗ್ತಿದೆ ಥೈರಾಯ್ಡ್ ಸಮಸ್ಯೆಗಳು. ಥೈರಾಯ್ಡ್ ಕುರಿತಂತೆ ತಜ್ಞ ವೈದ್ಯರ ಸಲಹೆಗಳಿವು. ಇತ್ತೀಚಿನ ದಿನಗಳಲ್ಲಿ ಹೈಪೋಥೈರಾಯ್ಡಿಸಂ ಮತ್ತು ಹೈಪರ್ ಥೈರಾಯ್ಡಿಸಂನಂತಹ ಥೈರಾಯ್ಡ್ ಸಮಸ್ಯೆಗಳು ವೇಗವಾಗಿ ಹೆಚ್ಚಾಗ್ತಿವೆ. ವಿಶೇಷವಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಿದೆ. ಈ ಸಮಸ್ಯೆಗಳು ದೇಹದ ಚಯಾಪಚಯ, ತೂಕ ಮತ್ತು ಶಕ್ತಿಯ ಮಟ್ಟಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತವೆ. ಥೈರಾಯ್ಡ್ ಹಾರ್ಮೋನ್ ಅಸಮತೋಲನವನ್ನ ಸಮಯಕ್ಕೆ ಸರಿಯಾಗಿ ನಿಯಂತ್ರಿಸದಿದ್ದರೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಕುರಿತಂತೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾದ ಡಾಕ್ಟರ್ ಅನ್ಸಾರಿ ಅವರು ನೀಡಿರುವ ಸಲಹೆಗಳು ಇಲ್ಲಿವೆ. ಸೊ ಈ ಥೈರಾಯ್ಡ್ ಸಮಸ್ಯೆ ಅಂದರೆ ಥೈರಾಯ್ಡ್ ಕಂಡೀಷನ್ಸು ಬೇಸಿಕಲಿ ಹಾರ್ಮೋನಲ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ. ಸೊ ಗ್ರಂಥಿ ಒಳಗಡೆ ಆಗಿರುವಂಥದ್ದು ಹೇರ್ ಪೇರುವಿಂದ ಡೆಫಿನೆಟ್ಲಿ ಈ ಸಮಸ್ಯೆ ಉಂಟಾಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಥೈರಾಯ್ಡ್ ಗ್ರಂಥಿ ಕುತ್ತಿಗೆ ಮುಂಭಾಗದಲ್ಲಿ ಇರುವಂಥದ್ದು ಒಂದು ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಈ ಗ್ಲ್ಯಾಂಡ್ ಕೆಲವು ಹಾರ್ಮೋನ್ಸ್ ಸೆಕ್ರೇಷನ್ ಮಾಡುತ್ತೆ, T3 ಹಾರ್ಮೋನ್ಸ್ ಮತ್ತು T4 ಹಾರ್ಮೋನ್ಸ್. ಸೊ ಈ ಹಾರ್ಮೋನ್ಸ್ದು ಡೆಫಿನೆಟ್ಲಿ ನಾವು ನೋಡ್ದಂಗೆ ಆಲ್ಮೋಸ್ಟ್ ದೇಹ ಒಳಗಡೆ ಪ್ರತಿಯೊಬ್ಬರು ಆಸ್ಪೆಕ್ಟ್ ಒಳಗಡೆ ನಾವು ನೋಡ್ತೀವಿ ಚೇಂಜಸ್ ಇರುತ್ತೆ ಅಥವಾ ಫಂಕ್ಷನಿಂಗ್ ಇರುವಂಥದ್ದು. ಸೊ ಒಂದು ಉದಾಹರಣೆ ಮೆಟಬಾಲಿಸಮ್ ಆಗುವಂಥದ್ದಾಗಲಿ, ಡೆಫಿನೆಟ್ಲಿ ದೇಹ ಒಳಗಡೆ ಎನರ್ಜಿ ಮೆಟಬಾಲಿಸಮ್ ಆಗಲಿ, ನಿದ್ರೆ ರೆಗ್ಯುಲೇಷನ್ ಆಗುವಂಥದ್ದು, ಫ್ಯಾಟ್ ಮೆಟಬಾಲಿಸಮ್ ಆಗುವಂಥದ್ದು, ಅದ್ರ ಜೊತೆ ಡೆಫಿನೆಟ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಆಗುವಂಥದ್ದು, ರಿಪ್ರೊಡಕ್ಟಿವ್ ಡೆವಲಪ್ಮೆಂಟ್ ಆಗುವಂಥದ್ದು, ಸೆಕ್ಷುವಲ್ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಇದಕ್ಕೆ ಡೆಫಿನೆಟ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಕೆಲಸ ಮಾಡುತ್ತೆ ಅಂತ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಡ್ತಾ ಬಂದಾಗ ಯಾವಾಗ ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗುವಂಥದ್ದು, ಸೊ ಈ ಹಾರ್ಮೋನಲ್ ಹೇರ್ ಪೇರು ಉಂಟಾಗುವಂಥದ್ದು ಜಾಸ್ತಿ ಇರುತ್ತೆ. ಫ್ಯೂ ಕೇಸಸಲ್ಲಿ ಥೈರಾಯ್ಡ್ ಗ್ರಂಥಿ ಒಳಗಡೆನೇ ಸಮಸ್ಯೆ ಸ್ಟಾರ್ಟ್ ಆಗಿ ಕೆಲಸಗಳು ಜಾಸ್ತಿ ಆಗ್ತಾ ಇರುತ್ತೆ ಇದು ಥೈರಾಯ್ಡ್ದು. ಸೊ ಥೈರಾಯ್ಡ್ ಕೆಲಸ ಅಥವಾ ಥೈರಾಯ್ಡ್ ಹಾರ್ಮೋನ್ಸ್ ಎಕ್ಸೆಸ್ ಸಿಕ್ರೇಷನ್ ಆಗ್ತಾ ಬಂದಾಗ ಅದನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಸಿಕ್ರೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಸೊ ಅದನ್ನು ನಾವು ಡೆಫಿನೆಟ್ಲಿ ಹೈಪೋಥೈರಾಯ್ಡಿಸಮ್ ಅಂತ ನಾವು ವಿಂಗಡಿಸ್ತೀವಿ ಆ ಥರ. ಸೊ ಈಗ ಹೈಪೋಥೈರಾಯ್ಡಿಸಮ್ ಆಗುವಂಥದ್ದಾಗಲಿ, ಹೈಪರ್ ಥೈರಾಯ್ಡಿಸಮ್ ಆಗುವಂಥದ್ದಾಗಲಿ, ಅದು ಎಲ್ಲರದಲ್ಲಿ ಡೆಫಿನೆಟ್ಲಿ ಬೇರೆ ಬೇರೆ ಥರ ಚೇಂಜಸ್, ಬದಲಾವಣೆಗಳು ಕಾಣಿಸ್ತಾ ಇರುತ್ತೆ. ಬಟ್ ಜನರಲಿ ನಾವು ಹೈಪೋಥೈರಾಯ್ಡಿಸಮ್ ಒಳಗಡೆ ಸ್ಲೋನೆಸ್ ಜಾಸ್ತಿ ನೋಡ್ತೀವಿ, ವೆಯ್ಟ್ ಗೇನ್ ನೋಡ್ತೀವಿ, ಹೇರ್ ಫಾಲ್ ನೋಡ್ತೀವಿ ಅಂತ, ಮೆಮರಿ ಲಾಸ್ ನೋಡುವಂಥದ್ದು, ತೂಕ ಜಾಸ್ತಿ ಆಗುವಂಥದ್ದು, ಸೌಮ್ಯರತನ ನೋಡ್ತೀವಿ ಅಂತ. ದೇಹ ಒಳಗಡೆ ಚಳಿ ಟಾಲರೆನ್ಸ್, ಕೋಲ್ಡ್ ಟಾಲರೆನ್ಸ್ ಕಡಿಮೆ ಆಗುವಂಥದ್ದು, ಮಾತಾಡುವಾಗ ಅವ್ರಿಗೆ ಡೆಫಿನೆಟ್ಲಿ ಕಷ್ಟ ಅನಿಸುತ್ತೆ, ಹೋರ್ಸ್ನೆಸ್ ಆಫ್ ವಾಯ್ಸ್, ನುಂಗಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು ಅಂತ. ಡೆಫಿನೆಟ್ಲಿ ದೇಹ ಒಳಗಡೆ ದಪ್ಪ ಅಥವಾ ಭುಜ ಆಗುವಂಥದ್ದು. ಸೊ ಎದ್ದ ತಕ್ಷಣ ಡೆಫಿನೆಟ್ಲಿ ನಮಗೆ ಚೀಕ್ಸ್ ಎಲ್ಲ, ನಾಲ್ಗೆ ಎಲ್ಲ ದಪ್ಪ ಕಾಣಿಸುತ್ತೆ ಡಾಕ್ಟರ್ ಅಂತ. ಆ ಥರ ಚೇಂಜಸ್ ಡೆಫಿನೆಟ್ಲಿ ನಾವು ನೋಡ್ತೀವಿ. ಸೊ ಅದೇ ರೀತಿ ಹೈಪರ್ ಥೈರಾಯ್ಡಿಸಮ್ ಒಳಗಡೆ ನಾವು ನೋಡ್ತಾ ಬಂತ ಅಂದರೆ ಅವರಲ್ಲಿ ಚೇಂಜಸ್ ಬಹು ಬೇಗ ಆಗ್ತಾ ಬರ್ತಾ ಇರುತ್ತೆ ಅಥವಾ ಫಾಸ್ಟ್ ಆಗುವಂಥದ್ದು. ಸೊ ಹೈಪರ್ ಥೈರಾಯ್ಡಿಸಮ್ ಒಳಗಡೆ ವೆಯ್ಟ್ ಲಾಸ್ ನಾವು ನೋಡ್ತೀವಿ, ಲೂಸ್ ಮೋಷನ್ಸ್ ನೋಡ್ತೀವಿ ಅಂತ. ಅದೇ ರೀತಿ ಅವರಲ್ಲಿ ಡೆಫಿನೆಟ್ಲಿ ಹಾರ್ಟ್ ಸಂದರ್ಭದಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಟ್ರೆಮರ್ಸ್, ನಡ್ಕ ಬರುವಂಥದ್ದು, ಸ್ಟ್ಯಾಮರಿಂಗ್, ಗಿಡಿಬಿಡಿಯಲ್ಲಿ ಕೆಲಸ ಮಾಡುವಂಥದ್ದು, ಗಾಬರಿ ಜಾಸ್ತಿ ಅವ್ರಿಗೆ. ಸೊ ಕಣ್ಣೆಲ್ಲ ಆಚೆ ಬರುತ್ತೆ, ಡೆಫಿನೆಟ್ಲಿ ಎಕ್ಸಾಪ್ಥಾಲ್ಮಸ್ ಎಲ್ಲ ನಾವು ನೋಡ್ತಾ ಬರ್ತಾ ಇರ್ತೀವಿ. ಹಾರ್ಟ್ ಸಂದರ್ಭದಲ್ಲಿ ಅವ್ರಿಗೆ ಎದೆ ಬಡ್ತಾ ಬಂದುಬಿಟ್ಟು ಪ್ಯಾನಿಕ್ ಅಟ್ಯಾಕ್ಸ್ ಜಾಸ್ತಿ ಇರುತ್ತೆ, ಹೀಟ್ ತಡೆಯೋಕ್ಕಾಗ್ತಾ ಇಲ್ಲ ಡಾಕ್ಟರ್, ಬೇವ್ರು ಜಾಸ್ತಿ ಇರುತ್ತೆ, ಮೆಟಬಾಲಿಸಮ್ ಅತಿ ಫಾಸ್ಟ್ ಇರುತ್ತೆ, ಅತಿ ಹೆಚ್ಚಿರುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಎರಡೂ ಕೂಡ ಡೆಫಿನೆಟ್ಲಿ ನಾವು ನೋಡುವಂಥದ್ದು ದೀರ್ಘಕಾಲಿ ಅಥವಾ ಅಪಾಯಕಾರಿ ನಾವು ಹೇಳ್ತೀವಿ. ಸೊ ಸ್ಪೆಷಲಿ ಹೈಪರ್ ಥೈರಾಯ್ಡಿಸಮಲ್ಲಿ ಡೆಫಿನೆಟ್ಲಿ ಚೇಂಜಸ್ ಬಹು ಬೇಗ ಆಗಿಬಿಟ್ಟು ಸಿವಿಯಾರಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಥೈರಾಯ್ಡ್ ಸಮಸ್ಯೆನ ನಾವು ಕರೆಕ್ಟ್ ನೀಟಲ್ಲಿ ನೋಡ್ಕೊಂಡಿಲ್ಲ ಅಂದರೆ ಅದೇ ರೀತಿ ಕಾಂಪ್ಲಿಕೇಶನ್ಸ್ ಆಗ್ತಾ
ಬರ್ತಾ ಇರುತ್ತೆ ಅಂತ. ಸೊ ಕಾಂಪ್ಲಿಕೇಶನ್ಸ್ ಒಳಗಡೆ ಜನರಲಿ ನಾವು ನೋಡುವಂಥದ್ದು ಇನ್ಫರ್ಟಿಲಿಟಿ ನಾವು ನೋಡ್ತೀವಿ. ಇನ್ಫರ್ಟಿಲಿಟಿ ಬಂಜೆತನೆ ಆಗುವಂಥದ್ದು, ಪೀರಿಯಡ್ಸಲ್ಲಿ ಏರ್ಪೇರು ಉಂಟಾದಾಗ ಡೆಫಿನೆಟ್ಲಿ ಅವರಲ್ಲಿ ಗ್ರೋತ್ ಚೇಂಜಸ್ ಅಥವಾ ಡೆವಲಪ್ಮೆಂಟಲ್ ಚೇಂಜಸ್ ನೋಡ್ತೀವಿ. ಎಸ್ಪೆಷಲಿ ಪ್ರೆಗ್ನೆಂಟ್ ಟೈಮ್ ಒಳಗಡೆ ನಾವು ನೋಡುವಂಥದ್ದು. ಸೊ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾ ಬರ್ತಾ ಇರುತ್ತೆ, ಅಬಾರ್ಷನ್ಸ್ ಆಗ್ತಾ ಇರುವಂಥದ್ದು, ಮೆಂಟಲ್ ಡೆವಲಪ್ಮೆಂಟ್ ಇಲ್ಲ. ಸ್ಪೆಷಲಿ ಮಕ್ಕಳಲ್ಲಿ ಡೆಫಿನೆಟ್ಲಿ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಬಂತ ಅಂದರೆ ಅವ್ರ ಮೆಂಟಲ್ ಡೆವಲಪ್ಮೆಂಟ್ ಅಥವಾ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ. ಸೊ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಸ್ಪೆಷಲಿ ನಾವು ನೋಡ್ತೀವಿ ಥೈರಾಯ್ಡ್ ಸಮಸ್ಯೆಯಲ್ಲಿ. ಸೊ ಈ ಸಮಸ್ಯೆನ ಕರೆಕ್ಟ್ ನೀಟಲ್ಲಿ ನೋಡ್ಕೊಡಿಲ್ಲ ಅಂದರೆ ಒನ್ ಟೈಮಲ್ಲಿ ಡೆಫಿನೆಟ್ಲಿ ನಾವು ನೋಡುವಂಥದ್ದು ಸೆಕೆಂಡ್ರಿ ಆರ್ಥ್ರೈಟಿಸು ಅಥವಾ ಶುಗರ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇನ್ಸುಲಿನ್ ಪ್ರಮಾಣದಲ್ಲಿ ಅಥವಾ ಇನ್ಸುಲಿನ್ ಸಿಕ್ರೇಷನ್ದಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಅಥವಾ ಥೈರಾಯ್ಡ್ ಹಾರ್ಮೋನ್ಸ್ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ ಅಂತ. ಸೊ ಥೈರಾಯ್ಡ್ ಯಾವಾಗ ಅನ್ಕಂಟ್ರೋಲ್ಡ್ ಇದ್ದರೆ ಅಥವಾ ಇದ್ರದ್ದು ಕರೆಕ್ಟ್ ನೀಟಲ್ಲಿ ಕೇರ್ ತೊಗೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ, ಶುಗರ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಇದು ಒಂಥರ ಮಾರಣಾಂತಿಕ ಕಾಯಿಲೆ ಇದೆ ಆ ಥರ ಖಂಡಿತವಾಗ್ಲೂ ಇಲ್ಲ. ಬಟ್ ಡೆಫಿನೆಟ್ಲಿ ಅದಕ್ಕೆ ಪ್ರಾಪರ್ ಚಿಕಿತ್ಸೆ ಅಥವಾ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಡೆಫಿನೆಟ್ಲಿ ಗುಣಪಡಿಸ್ಕೋಬೋದು ಅಂತ. ಸೊ ಹೋಮಿಯೋಕೇರ್ ಒಳಗಡೆ ಥೈರಾಯ್ಡ್ ಸಮಸ್ಯೆಗೆ ಹೈಪರ್ ಥೈರಾಯ್ಡಿಸಮ್ ಆಗುವಂಥದ್ದಾಗಲಿ ಅಥವಾ ಹೈಪೋಥೈರಾಯ್ಡಿಸಮ್ ಆಗುವಂಥದ್ದಾಗಲಿ ಈ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾವು ಕೆಲವು ಮೆಡಿಕೇಷನ್ಸ್ ಅಥವಾ ಔಷಧಿ ಕೊಡ್ತೀವಿ. ಸೊ ಔಷಧಿ ಅಲ್ಪ ಪ್ರಮಾಣದಲ್ಲಿ ನಾವು ಡೆಫಿನೆಟ್ಲಿ ಕೊಡ್ತೀವಿ. ವ್ಯಕ್ತಿತ್ವಕ್ಕೆ ತಕ್ಕ ಮತ್ತು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ನಾವು ಕೊಡುವಂಥದ್ದು. ಸೊ ಅವರಲ್ಲಿ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತಾ ಬರ್ತಾ ಇರುತ್ತೆ. ಅವರ ಸ್ವಂತ ಥೈರಾಯ್ಡ್ ಗ್ರಂಥಿ ಏನಿರುತ್ತೆ ಆ ಹಾರ್ಮೋನ್ ಲೆವೆಲ್ಸ್ ಹೆಚ್ಚಿದ್ದರೆ ಕಡಿಮೆ ಆಗುವಂಥದ್ದು, ಕಡಿಮೆ ಇದ್ದರೆ ನಾರ್ಮಲ್ ಲೆವೆಲ್ಸ್ಗೆ ಬರುವಂಥದ್ದು. ಸೊ ಹಾರ್ಮೋನಲ್ ಲೆವೆಲ್ಸ್ ನಾರ್ಮಲೈಸ್ ಆಗ್ತಾ ಬಂತ ಅಂದರೆ ದೇಹ ಒಳಗಡೆ ಆಗಿರುವಂಥದ್ದು ಚೇಂಜಸ್ ಅಥವಾ ಸಿಂಪ್ಟಮ್ಸ್ ಕೂಡ ಡೆಫಿನೆಟ್ಲಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ಹೋಮಿಯೋ ಕೇರ್ ಒಳಗಡೆ ಡೆಫಿನೆಟ್ಲಿ ಲೈಫ್ ಟೈಮ್ ಮೆಡಿಕೇಷನ್ಸ್ ಆ ಥರ ಖಂಡಿತವಾಗ್ಲೂ ಇರೋದಿಲ್ಲ ಅಂತ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಮೆಡಿಕೇಷನ್ಸ್ ತೊಗೊಳ್ತಾ ಬಂತು ಅಂದರೆ ಥೈರಾಯ್ಡ್ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ. ಸೊ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅಂತ ಹೆಲ್ದಿ ಲೈಫ್ ಸ್ಟೈಲ್ ನೋಡೋಕ್ಕೆ ಪ್ರಯತ್ನ ನೋಡಿ. ಎಕ್ಸಸೈಸಸ್, ಡಯಟ್ ನೋಡುವಂಥದ್ದು ಇದು ಕೂಡ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ನೋಡ್ತೀವಿ. ಆ್ಯಂಡ್ ವಿತ್ ಪ್ರಾಪರ್ ಮೆಡಿಕೇಷನ್ಸ್ ಅಥವಾ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಈ ಥೈರಾಯ್ಡ್ ಸಮಸ್ಯೆಗೆ ನಾವು ಡೆಫಿನೆಟ್ಲಿ ಪರಿಹಾರ ಕೊಡ್ಬೋದು ಅಂತ ಹೇಳ್ತೀವಿ. ತಜ್ಞ ವೈದ್ಯರ ಈ ಸಲಹೆಗಳನ್ನು ಪಾಲಿಸುವ ಮೂಲಕ ಥೈರಾಯ್ಡ್ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಎಲ್ಲ ಮಾನಸಿಕ ಒತ್ತಡ ಸಮಸ್ಯೆಗಳಿಗೂ ಧ್ಯಾನವೇ ಪರಮೋಚ್ಚ ಪರಿಹಾರ. ವಿಚಲಿತ ಮನಸ್ಸು ಮತ್ತು ಮೆದುಳನ್ನು ಶಾಂತವಾಗಿಸುವ ಧ್ಯಾನದ ದೈನಂದಿನ ಅಭ್ಯಾಸದ ಪ್ರಯೋಜನಗಳ ಬಗ್ಗೆಯೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಮನಸ್ಸು ಮೆದುಳನ್ನು ಶಾಂತವಾಗಿಸುವ ಧ್ಯಾನ. ದೈನಂದಿನ ಧ್ಯಾನಾಭ್ಯಾಸದ ಪ್ರಯೋಜನಗಳಿವು. ಸದ್ಯದ ಜನಾಂಗ ಅಂದರೆ ನಾವು ಈಗ ಅವ್ಯವಸ್ಥೆಯ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೆ. ಯಾಕೆ ನಾವು ಯಾವಾಗಲೂ ಉದ್ವೇಗದಲ್ಲಿ, ಒತ್ತಡದಲ್ಲಿ, ಹತಾಶೆಗೊಂಡ ಮನಸ್ಥಿತಿಯಲ್ಲಿರ್ತೇವೆ? ಅದಕ್ಕೆ ಕಾರಣ ನಮ್ಮ ಮನಸ್ಸು ಅಂದರೆ ಏನು? ಇದೊಂದು ಸದಾ ದುಃಖ, ತಿರಸ್ಕಾರ, ಋಣಾತ್ಮಕ ಚಿಂತನೆ ಹಾಗೂ ನೂರಾರು ಬಯಕೆಗಳು ತುಂಬಿರುವ ಆಗರ. ಅನೇಕ ವಿಚಿತ್ರ ಚಿಂತೆಗಳಿಂದ ನಮ್ಮ ಮನಸ್ಸು ತುಂಬಿ ಹೋಗಿದೆ. ಅದರಲ್ಲೂ ಋಣಾತ್ಮಕ ಯೋಚನೆಗಳು ನಮ್ಮನ್ನು ಹೈರಾಣು ಮಾಡಿ ಹಾಕ್ತವೆ. ನಮ್ಮ ಮನಸ್ಸು ಒಂದು ನಿಮಿಷಕ್ಕೆ ಸುಮಾರು 50 ಯೋಚನೆಗಳನ್ನ ನಮ್ಮಲ್ಲಿ ದೂಡುತ್ತದೆ. ಒಂದು ದಿನಕ್ಕೆ 50,000 ಯೋಚನೆಗಳಿಂದ ನಾವು ಹೈರಾಣಾಗಿ ಹೋಗ್ತೇವೆ ಅಂತ ಹಲವು ಅಧ್ಯಯನಗಳು ಹೇಳ್ತವೆ. ಒಂದು ಯೋಚನೆಯಿಂದ ಮತ್ತೊಂದು ಯೋಚನೆ ನಮ್ಮ ಮನಸ್ಸು ಮಂಗ ಟೊಂಗೆಯಿಂದ ಟೊಂಗೆಗೆ ಜಿಗಿದಂತೆ ಜಿಗಿಯುತ್ತಲೇ ಇರುತ್ತದೆ. ನಾಳೆ ಮತ್ತು ನಿನ್ನೆಯ ನಡುವಿನ ಸಂಘರ್ಷದಲ್ಲಿಯೇ ಅದು ನರಳುತ್ತಿರುತ್ತದೆ. ಇಂತಹ ಮನಸ್ಸನ್ನು ಹತೋಟಿಗೆ ತರೋದು ಅಷ್ಟು ಸುಲಭವಲ್ಲ. ಅದು ಸದಾ ಮಂಗನಂತೆಯೇ ಇರಲು ಬಿಟ್ಟು ನಾವು ಅದನ್ನ ಇನ್ನಷ್ಟು ಹಾಳು ಮಾಡಿದ್ದೇವೆ. ಹಾಗಿದ್ರೆ ಈ ಮನಸ್ಸಿನ ವೈಪರೀತ್ಯಗಳನ್ನ ಕಟ್ಟಿ ಹಾಕೋದು ಹೇಗೆ? ನಾವು ಸುಮ್ಮನೆ ಕೂರೋದನ್ನ, ಗಂಟೆಗಟ್ಟಲೆ ಕೂರೋದನ್ನ ಕಲಿಯಬೇಕು. ಧ್ಯಾನಕ್ಕೆ ಕೂಡಲು ಕಲಿಯಬೇಕು. ಧ್ಯಾನ ಮನಸ್ಸನ್ನು ಪ್ರಶಾಂತವಾಗಿಡುವಂಥ ಏಕೈಕ ಸಾಧನ. ಧ್ಯಾನ ಎಂದರೆ ಪದ್ಮಾಸನ ಹಾಕಿ ಮ್ಯಾಟ್ ಒಂದರ ಮೇಲೆ ಗಂಟೆಗಟ್ಟಲೆ ಸುಮ್ಮನೆ ಕೂರೋದಲ್ಲ. ದೇಹವನ್ನು, ಮನಸ್ಸನ್ನು ಒಂದೇ ತರ ಇಟ್ಟುಕೊಂಡು ಇರೋದೂ ಅಲ್ಲ. ನಾವು ನಮ್ಮ ಮನಸ್ಸಿನ ತೊಳಲಾಟವನ್ನ ಗಮನಿಸಬೇಕು. ನಮ್ಮ ಯೋಚನೆಗಳನ್ನ ಗಮನಿಸಬೇಕು. ಸಮುದ್ರದಲ್ಲಿ ಮೀನು ಈಜಿದಂತೆ ನಮ್ಮ ಮನಸ್ಸು ಹಾಗೂ ಯೋಚನೆಗಳ ವೇಗ ಒಂದೇ ಇರಬೇಕು. ಆಗ ನಮ್ಮ ಮನಸ್ಸು ಒಂದು ಪ್ರಜ್ಞಾ ಸ್ಥಿತಿಗೆ ಬರುತ್ತದೆ. ಧ್ಯಾನ ಮಾಡಲು ನಾವು ಮೊದಲು ಒಂದು ಸ್ಥಿತಿಗೆ ತಲುಪಬೇಕು. ಅದಕ್ಕೆ 5 ಮಾರ್ಗಗಳಿವೆ.
ನೀಡುತ್ತವೆ. ಧ್ಯಾನದಲ್ಲಿ 5 ಬಗೆಯ ಧ್ಯಾನಗಳು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ. ಕದಡಿದ ನೀರಿನಂತೆ ಆಗಿರುವ ನಮ್ಮ ಮನಸ್ಸು ಪರಿಶುದ್ಧ ತೊರೆಯಂತಾಗುತ್ತದೆ. ಹಾಗಿದ್ರೆ ಯಾವ್ಯಾವು ಆ 5 ಬಗೆಯ ಧ್ಯಾನಗಳು ನೋಡೋಣ. ಮೊದಲಿಗೆ ಸಾವಧಾನ ಧ್ಯಾನ. ಸಾವಧಾನ ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಇದು ಒಂದು ರೀತಿಯ ಮಾನಸಿಕ ಥೆರಪಿ ಇದ್ದಂತೆ. ಇದನ್ನ ಮಾಡೋ ಮೂಲಕ ನಾವು ನಮ್ಮ ಮನಸ್ಸು ಹಾಗೂ ಮೆದುಳನ್ನ ಪ್ರಶಾಂತವಾಗಿ ಇಟ್ಟುಕೊಳ್ಳಬಹುದು. ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಘಟನೆಗಳನ್ನ ಗಮನಿಸೋ ಮೂಲಕ ಈ ಧ್ಯಾನವನ್ನ ಮಾಡಬೇಕು. ದಿನಕ್ಕೆ 1 ಸಲ ಪ್ರತ್ಯೇಕವಾಗಿ ಧ್ಯಾನ ಮಾಡದೆ ವರ್ತಮಾನದ ಹಾಗೂ ನಮ್ಮ ಯೋಚನೆಗಳ ಮೇಲೆ ನಮ್ಮ ಸಂಪೂರ್ಣ ಲಕ್ಷ್ಯ ಇರಬೇಕು. ಇದು ಕೂಡ ಒಂದು ಬಗೆಯ ಧ್ಯಾನ ಎಂದು ಹೇಳಲಾಗುತ್ತೆ. ಇನ್ನು 2ನೆಯದ್ದು ಆಧ್ಯಾತ್ಮಿಕ ಧ್ಯಾನ. ಇದೊಂದು ರೀತಿಯ ಪ್ರಾರ್ಥನೆ ಇದ್ದಂತೆ. ಒಂದು ಕಡೆ ದೃಢವಾಗಿ ಕುಳಿತುಕೊಂಡು ಕಣ್ಮುಚ್ಚಿ ಶಾಂತ ರೀತಿಯಿಂದ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಿನ ಮೇಲೆಯೇ ಕೇಂದ್ರೀಕೃತಗೊಳ್ಳುವಂತೆ ನೋಡಿಕೊಳ್ಳಬೇಕು. ಹೀಗೆ ನಿರಂತರವಾಗಿ ಗಂಟೆಗಳವರೆಗೂ ಈ ಧ್ಯಾನ ಮಾಡುವುದರಿಂದ ಮನಸ್ಸನ್ನು ಹಾಗೂ ಅದರ ಯೋಚನೆಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ. ಇದು ದಿಢೀರನೆ 1-2 ದಿನಗಳಲ್ಲಿ ಆಗುವಂತದ್ದಲ್ಲ. ಅದು ಒಂದು ಹಿಡಿತಕ್ಕೆ ಸಿಕ್ಕು ನಿಮಗೆ ಸಂಪೂರ್ಣ ಉಸಿರಿನ ಮೇಲೆ ಗಮನ ಕೇಂದ್ರೀಕರಣಗೊಂಡು ಏನೋ ಒಂದು ಪಡೆದ ಭಾವ ಬರುವವರೆಗೂ ನಾವು ಅದನ್ನ ನಿರಂತರವಾಗಿ ನಡೆಸುತ್ತಾ ಇರಬೇಕು. ಇನ್ನು 3ನೆಯದ್ದು ಗಮನದ ಧ್ಯಾನ. ಇದನ್ನ ಫೋಕಸ್ ಮೆಡಿಟೇಷನ್ ಅಂತ ಇಂಗ್ಲಿಷ್ ನಲ್ಲಿ ಕರೆಯುತ್ತಾರೆ. ಇದು ಕೂಡ ಪ್ರಾಣಾಯಾಮದ ಮತ್ತೊಂದು ಮಾದರಿ. ಈ ಧ್ಯಾನದಿಂದ ನಿಮ್ಮೊಳಗೆ ಒಂದು ಜಾಗೃತಿಯ ಕಣ್ಣು ತೆರೆದುಕೊಳ್ಳುತ್ತದೆ. ಈ ಒಂದು ಧ್ಯಾನವನ್ನ ಒಂದು ವಸ್ತು ಅಥವಾ ನಿಮ್ಮ ಉಸಿರಿನ ಮೇಲೆ ನಿರಂತರ ಗಮನವಿಟ್ಟುಕೊಂಡು ಒಂದು ಜಾಗದಲ್ಲಿ ಕುಳಿತುಕೊಂಡು ಮಾಡುವಂಥದ್ದು. ಇನ್ನು 4ನೆಯದ್ದು ಚಲನವಲನೆಯ ಧ್ಯಾನ. ಇದನ್ನ ಮೂವ್ಮೆಂಟ್ ಮೆಡಿಟೇಷನ್ ಅಂತಲೂ ಕರೆಯುತ್ತಾರೆ. ಇದು ಒಂದು ಕಡೆ ಕುಳಿತುಕೊಂಡು ಮಾಡುವ ಧ್ಯಾನದ ಪ್ರಕಾರವಲ್ಲ. ನಿಮಗೆ ಆ ರೀತಿಯ ಧ್ಯಾನಗಳು ಒಲಿಯದೇ ಇದ್ದಲ್ಲಿ ಅಥವಾ ಸಾಧ್ಯವಾಗದೇ ಹೋದಲ್ಲಿ ನೀವು ಈ ಬಗೆಯ ಧ್ಯಾನವನ್ನ ಆಯ್ಕೆ ಮಾಡಿಕೊಳ್ಳಬಹುದು. ನೀವಿದನ್ನ ಯಾವುದೇ ಕೆಲಸ ಮಾಡುವಾಗ, ವಾಕ್ ಮಾಡುವಾಗಲೂ ಕೂಡ ಮಾಡಬಹುದು. ನೀವು ನಿಮ್ಮ ಸಂಪೂರ್ಣ ಗಮನವನ್ನ ನೀವು ಮಾಡುವ ಕೆಲಸದ ಮೇಲೆ ಕೇಂದ್ರೀಕರಿಸಿಕೊಂಡು ಮಾಡುವುದೇ ಚಲನವಲನ ಧ್ಯಾನ ಅಂತ ಕರೆಯಲಾಗುತ್ತೆ. ಈ ಬಗೆಯ ಧ್ಯಾನದಿಂದ ಮನಸ್ಸು ಹಾಗೂ ಮೆದುಳು ಶಾಂತಗೊಳ್ಳುತ್ತವೆ ಹಾಗೂ ಮನಸ್ಥಿತಿ ಸುಧಾರಣೆಯಾಗುತ್ತೆ. ಇನ್ನು ಅಂತಿಮವಾಗಿ 5ನೇ ಬಗೆಯ ಧ್ಯಾನ ಮಂತ್ರದೊಂದಿಗೆ ಧ್ಯಾನ. ಸಾಧಾರಣವಾಗಿ ಧ್ಯಾನ ಮಾಡುವಾಗ ಓಂ ಇಲ್ಲವೇ ಬೇರೆ ಮಂತ್ರಗಳನ್ನ ಹೇಳುತ್ತಾ ಮಾಡುವುದು ಈ ಧ್ಯಾನ ವಿಧಾನ. ಈ ಧ್ಯಾನ ಮಾಡುವುದರಿಂದ ಪ್ರಶಾಂತವಾದ ಮನಸ್ಸು ನಮ್ಮದಾಗುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.